ಉದ್ಯಮಿಯನ್ನ ಅಡ್ಡಗಟ್ಟಿ ದರೋಡೆ ಮಾಡಿದವರು ಈಗ ಅಂಧರಾಗಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಐವರನ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಮಾದನಾಯಕನಹಳ್ಳಿಯ ಕುದುರೆಗೆರೆ ಬಳಿ ಒಂದು ದರೋಡೆ ಪ್ರಕರಣ ನಡೆದಿತ್ತು. ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದೇನು ಅಂತಂದ್ರೆ, ಯಾವ ಉದ್ಯಮಿಯನ್ನ ದರೋಡೆ ಮಾಡಲಾಗಿತ್ತು ಆತನ ಕಾರು ಚಾಲಕನೇ ಈ ರಾಬರಿಯ ಮಾಸ್ಟರ್ ಮೈಂಡ್ ಅಂತ. ಕಾರು ಚಾಲಕನೂ ಸೇರಿದಂತೆ ಇವರನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಉದ್ಯಮಿಯ ಕಾರು ಚಾಲಕ ಚೇತನ್, ಸೂರ್ಯ, ಸೋಮಶೇಖರ್ ಸೇರಿದಂತೆ ಒಟ್ಟಾರೆಯಾಗಿ ಐವರನ್ನ ಮಾದನಾಯಕನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಶಪಡಿಸಿಕೊಂಡಿರುವಂಥ ಹಣವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸುಮಾರು 1.05 ಕೋಟಿ ರೂಪಾಯಿ ಹಣವನ್ನು ಉದ್ಯಮಿ ತಮ್ಮ ಕಾರ್ನಲ್ಲಿ ಇಟ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಕಾರ್ನಲ್ಲಿ ಹಣ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಖುದ್ದಾಗಿ ಆತನ ಕಾರು ಚಾಲಕ ಚೇತನ್ನೇ ರೌಡಿಗಳಿಗೆ ಕೊಟ್ಟಿದ್ದ. ಮಾದನಾಯಕನಹಳ್ಳಿಯ ಕುದುರೆಗೆರೆ ಬಳಿ ಬಂದು ಆ ರೌಡಿಗಳು ಕಾರನ್ನು ಅಡ್ಡಗಟ್ಟಿ ನಂತರ ಈ ಹಣವನ್ನು ದೋಚ್ಕೊಂಡು ಹೋಗಿದ್ರು. ಸೊ ಪ್ರಕರಣದ ತನಿಖೆಗಿಳಿದಂಥ ಪೊಲೀಸರಿಗೆ ಗೊತ್ತಾಗಿದ್ದೇನು ಅಂತಂದರೆ, ಉದ್ಯಮಿಯ ಕಾರು ಚಾಲಕನೇ ಈ ಒಂದು ರಾಬರಿ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ. ಯಾವಾಗ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಕಾರ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು, ಆಗ ಆತನ ಕಣ್ಣು ಅರಳಿದೆ, ಯಾರು ಕಾರು ಚಾಲಕನದ್ದು. ಸೊ ಹೀಗಾಗಿ ಹೆಂಗಾದರೂ ಮಾಡಿ ಈ ಕಂಪ್ಲೀಟ್ ಹಣವನ್ನು ರಾಬರಿ ಮಾಡಬೇಕು ಅಂತ ಹೇಳಿ ಕಾರ್ನಲ್ಲಿ 1.05 ಕೋಟಿ ರೂಪಾಯಿಯನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ರಾಬರ್ಸ್ಗೆ ಈತ ಕೊಟ್ಟಿದ್ದ. ಅಂದರೆ ರೌಡಿಗಳಿಗೆ ಈತ ಪಾಸ್ ಮಾಡ್ತಾನೆ. ಆ್ಯಂಡ್ ಈತನ ಮಾಹಿತಿಯ ಮೇರೆಗೆ ಮಾದನಾಯಕನಹಳ್ಳಿಯ ಕುದುರೆಗೆರೆ ಬಳಿ ಬಂದು ಈ ರೌಡಿಗಳು ಕಾರನ್ನು ಅಡ್ಡಗಟ್ಟಿ ಅಷ್ಟು ಹಣವನ್ನು ದೋಚ್ಕೊಂಡು ಎಸ್ಕೇಪ್ ಆಗಿದ್ರು. ಈಗ ಆ ಒಂದು ಪ್ರಕರಣವನ್ನು ಮಾದನಾಯಕನಹಳ್ಳಿ ಪೊಲೀಸರು ಭೇದಿಸಿದ್ದಾರೆ. ಕಾರು ಚಾಲಕ ಚೇತನ್ ಸೇರಿದಂತೆ ಸೂರ್ಯ, ಸೋಮಶೇಖರ್ ಈ ರೀತಿಯಾಗಿ ಒಟ್ಟಾರೆಯಾಗಿ ಐವರನ್ನು ಪೊಲೀಸರು ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದ್ದಾರೆ. ರಿಸರ್ಚ್ ಸೆಂಟರ್ ಇಟ್ಕೊಂಡಿದ್ದಂಥ ಉದ್ಯಮಿಯನ್ನು ಇವರು ದರೋಡೆ ಮಾಡಿದರು. ಈ ಐವರು ಆತನ ಕಾರ್ನಲ್ಲಿ ಸುಮಾರು 1.05 ಕೋಟಿ ರೂಪಾಯಿಯನ್ನು ಇಟ್ಕೊಂಡು ಶಿಫ್ಟ್ ಮಾಡಲಾಗ್ತಾ ಇತ್ತು, ಅಂದರೆ ತರ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಉದ್ಯಮಿಯ ಕಾರು ಚಾಲಕನೇ ಈ ಮಾಹಿತಿಯನ್ನು ಈ ರಾಬರ್ಸ್ಗೆ ರವಾನೆ ಮಾಡಿದ್ದ. ಆತನ ಮಾಹಿತಿಯ ಮೇರೆಗೆ, ಆ ಒಂದು ಪ್ಲ್ಯಾನ್ನ ಮೇರೆಗೆ ಈ ರಾಬರ್ಸ್ ಅಡ್ಡಗಟ್ಟಿ ಕಾರನ್ನು ದೋಚಿದ್ರು. ಈಗ ಸದ್ಯಕ್ಕೆ ಪೊಲೀಸರು ಐವರನ್ನು ಅರೆಸ್ಟ್ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ್ಯಂಡ್ ಸುಮಾರು 85 ಲಕ್ಷ ಹಣವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ.